ಬಡವರ ಮೇಲೆ ಬುಲ್ಡೋಸರ್. ಹೀಗೆ 2 ತಿಂಗಳ ಹಿಂದೆ ಅಂದ್ರೆ ಜೂನ್ 3ಕ್ಕೆ ಅಸ್ತಿತ್ವಕ್ಕೆ ಬಂದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ತಮಗೆ ಸಮಗ್ರ ಅಧಿಕಾರ ಕೊಡ್ಲಿಲ್ಲ ಅಂತಂದ್ಬಿಟ್ಟು ರೊಚ್ಚಿಗೆದ್ರು. ನಾನು BDA ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಇಲ್ದೇನೆ ಇದನ್ನ ಕಟ್ಕೊಂಡು ಏನ್ ಮಾಡ್ಲಿ, ಬೆಂಗಳೂರು ಅಭಿವೃದ್ಧಿನ ತಗೊಂಡು ಏನ್ ಮಾಡ್ಲಿ ಅಂತ ಸಿಟ್ಟಿಗೆದ್ರು. ತಮ್ಮ ಸಿಟ್ಟು, ರೋಷ, ಅಸಮಾಧಾನವನ್ನ ಅವರು ಅದನ್ನ ಸೇಡಿ ತೀರಿಸ್ಕೊಂಡಿದ್ದು ಯಾರ ಮೇಲೆ? ಬೆಂಗಳೂರು ನಗರದ ಫುಟ್ಪಾತ್ಗಳನ್ನ ತೆರವುಗೊಳಿಸೋದ್ರ ಮೂಲಕ, ಅಂದ್ರೆ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಬುಲ್ಡೋಸರ್ ಓಡಿಸೋದ್ರ ಮೂಲಕ ತಮ್ಮ ಪರಾಕ್ರಮವನ್ನ, ಪ್ರತಿಭಟನೆಯನ್ನ ದಾಖಲಿಸಿದ್ರು ಕೃಷ್ಣ ಬೈರೇಗೌಡರು. ಅದ್ರ ಬಗ್ಗೆ ಬೆಂಗಳೂರಿನ ಮೇಲ್ಮಧ್ಯಮ ವರ್ಗದ ನಾಗರಿಕರೆಲ್ಲ ಖುಷಿಯಿಂದ ಚಪ್ಪಾಳೆ ತಟ್ತಾ ಇದ್ದಾರೆ. ಇದು ಗಾಂಧಿ ಬಜಾರ್ ಆಗಿರ್ಬೋದು, ಮಲ್ಲೇಶ್ವರದ 8ನೇ ಕ್ರಾಸ್ ಆಗಿರ್ಬೋದು, ಸಂಪಿಗೆ ರಸ್ತೆ ಆಗಿರ್ಬೋದು, ಈ ತರ ಅನೇಕ ಕಡೆಗಳಲ್ಲಿ ಫುಟ್ಪಾತ್ಗಳೆಲ್ಲ ತೆರವಾಗಿ ಹೋಗ್ಬಿಟ್ಟಿವೆ, ಖಾಲಿ ಮಾಡಿಬಿಟ್ರು. ಎಷ್ಟು ಸುಂದರವಾಗಿಬಿಟ್ಟಿದೆ ನೋಡಿ. ಬೆಂಗಳೂರು ಫುಟ್ಪಾತ್ಗಳ ಸುಂದರೀಕರಣಕ್ಕಾಗಿ ನಡೆಸಿದೆ ಬುಲ್ಡೋಸರ್ ಕಾರ್ಯಾಚರಣೆ. ಯಾರ ಮನಸ್ಸು ಮಿಡಿಲೇ ಇಲ್ವಲ್ಲ ಅಂತ. ಅದರಲ್ಲೂ ಈ ಮೇಲ್ಮಧ್ಯಮ ವರ್ಗ, ಅದರಲ್ಲೂ ಈ ಪಿಜ್ಜಾ ಬರ್ಗರ್ ತಿನ್ನೋ ಮಧ್ಯಮ ವರ್ಗದ ಮಕ್ಕಳ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಯ್ತು ಅಂತಂದ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಾರ ಪಡ್ಕೊಂಡ್ಬಿಡ್ತು ಆ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ. ದಿಲ್ಲಿಯಲ್ಲಿ ನಡೆದ ಜಂತರ್ ಮಂತರ್ ಪ್ರತಿಭಟನೆಗೆ ಆಪರಿಯಾದ ಪ್ರಚಾರ. ಇಲ್ಲಿ ಪ್ರತಿಭಟನೆ ಇಲ್ಲ, ಪ್ರಚಾರವೂ ಇಲ್ಲ, ಏನೂ ಇಲ್ಲ. 2.5 ಲಕ್ಷ ಜನ ನೋಂದಾಯಿತ ಬೀದಿ ಫುಟ್ಪಾತ್ ವ್ಯಾಪಾರಿಗಳು, ಪಾದಚಾರಿ ರಸ್ತೆ ವ್ಯಾಪಾರಿಗಳು ಇವತ್ತು ಅತಂತ್ರರಾಗ್ಬಿಟ್ಟಿದ್ದಾರೆ. ಅವ್ರು ಫುಟ್ಪಾತ್ ನಿಂದ ಬೀದಿಗೆ ಬಿದ್ದಿದ್ದಾರೆ. ಅಂದ್ರೆ 2.5 ಲಕ್ಷ ವ್ಯಾಪಾರಿಗಳು ಅಂತ ಸುಮಾರು 10 ಲಕ್ಷ ಮಂದಿ ಇವತ್ತು ನೆಲೆ ಕಳ್ಕೊಂಡಿದ್ದಾರೆ. ಅವ್ರು ಯಾರು ಕ್ರಿಮಿನಲ್ಗಳಾಗಿರ್ಲಿಲ್ಲ, ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ಲಿಲ್ಲ, ಅವ್ರು ಯಾರು ಕೂಡ ದೇಶದ್ರೋಹಿಗಳಾಗಿರ್ಲಿಲ್ಲ. ಅವರೆಲ್ಲ ಯಥಾಶಕ್ತಿ ರೈತರು ಮತ್ತು ತೋಟಗಾರಿಕೆ ಮಾಡುವವರು ಬೆಳೆದ ತರಕಾರಿ, ಸೊಪ್ಪು, ಹೂವು, ಹಣ್ಣು ಮಾರಾಟ ಮಾಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ರು. ಬಿಸಿಲು, ಮಳೆ, ಫುಟ್ಪಾತ್ ಮೇಲೆ ಕೂತ್ಕೊಂಡು ತಮ್ಮ ಬದುಕನ್ನು ಸವಿಸ್ತಾ ಇದ್ರು ಅಂತಂದ್ರೆ ಅವರ ಸ್ಥಿತಿಗತಿಗಳು ಹೇಗಿರ್ಬೇಕು? ಫುಟ್ಪಾತೇ ಅವರ ಶೋರೂಮ್ ಆಗಿತ್ತು, ಫುಟ್ಪಾತೇ ಅವರ ಮಾರಾಟ ಮಳಿಗೆ ಆಗಿತ್ತು, ಫುಟ್ಪಾತೇ ಅವರ ಕಾರ್ಪೊರೇಟ್ ಕಚೇರಿ ಆಗಿತ್ತು. ಅವರನ್ನೆಲ್ಲ ಇಷ್ಟು ವರ್ಷ ಸುಮ್ಮನೆ ಬಿಟ್ಟಿದ್ರಲ್ಲ. ಹಾಗಿದ್ರೆ ಯಾಕೆ ಸುಮ್ಮನೆ ಬಿಟ್ಟಿದ್ರಿ? ಸಿದ್ದರಾಮಯ್ಯ ಸರ್ಕಾರವೇ ಮೊದಲ 5 ವರ್ಷ, ತದಾದ ನಂತರ 3 ವರ್ಷ, 8 ವರ್ಷ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು. ಮಧ್ಯ 1 ವರ್ಷ ಕಾಂಗ್ರೆಸ್ JDS ಸಂಯುಕ್ತ ಸಮ್ಮಿಶ್ರ ಸರ್ಕಾರ ಇತ್ತು. 3 ವರ್ಷ BJP ಸರ್ಕಾರ ಇತ್ತು. ಈ ಸರ್ಕಾರಗಳು, ಈ ಮಹಾನಗರ ಪಾಲಿಕೆಗಳು, ಇವರೆಲ್ಲರೂ ಕೂಡ ಅವ್ರನ್ನ ಮನ್ಸಿದ್ರಲ್ಲ, ಅವ್ರು ಬದುಕು ಕಟ್ಕೊಳಿಕ್ ಬಿಟ್ಟಿದ್ರಲ್ಲ. ಅವ್ರಿಗೆ ಯಾವ ಶಿಕ್ಷೆ? ಅಕಸ್ಮಾತ್ ಅವರು ಬೀದಿ ಬದಿ ವ್ಯಾಪಾರ ಮಾಡೋದೇ ತಪ್ಪು ಅನ್ನೋದಾದ್ರೆ, ಕ್ರಿಮಿನಲ್ ಅಪರಾಧ ಅನ್ನೋದಾದ್ರೆ, ಈ ಅಪರಾಧಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸರ್ಕಾರಗಳು, ಅಧಿಕಾರಿಗಳು, ಪಾಲಿಕೆಗಳು ಅವ್ರಿಗೂ ಶಿಕ್ಷೆ ಬೇಡವೆ? ಶಿಕ್ಷೆ ಕೇವಲ ಬಡವರ ಮೇಲೆ ಮಾತ್ರವೇ. ಆದ್ರೆ ಬೆಂಗಳೂರಿನ ಬಡ ಫುಟ್ಪಾತ್ ವ್ಯಾಪಾರಿಗಳ ಪರ ಒಂದು ತೊಟ್ಟು ಕಣ್ಣೀರು ಹಾಕುವವರು ಕೂಡ ಇಲ್ಲ. ಒಂದೇ ಒಂದು ಪತ್ರಿಕಾ ಹೇಳಿಕೆ ಕೊಡ್ಲಿಕ್ಕೆ ಕೂಡ ಇಲ್ಲಿನ ಸ್ವಘೋಷಿತ ಪ್ರಗತಿಪರರು, ಎಡಪಂಥೀಯರು ಅವ್ರಿಗೇನಾಗಿದೆ? ಕನಿಷ್ಠ ಪಕ್ಷ ಒಂದು ವಾಚಕರ ವಾಣಿಗೆ ಒಂದು ಪತ್ರ ಕೂಡ ಬರೆದಿಲ್ಲ ಹೀಗೆ ಮಾಡಿದ ತಪ್ಪು ಅಂತ. ಹಿಂದೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ 1976ರಲ್ಲಿ ಇಂದಿರಾ ಗಾಂಧಿ, ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಸುಪುತ್ರ ಸಂಜಯ್ ಗಾಂಧಿ ಅವರು ದಿಲ್ಲಿಯ ತುರ್ಪನ್ ಗೇಟ್ ಪ್ರದೇಶದಲ್ಲಿ ಇದೇ ರೀತಿ ಸುಮಾರು 25,000 ಬಡವರ ಮನೆಗಳನ್ನ ಬುಲ್ಡೋಸರ್ ಬಳಸ್ಬಿಟ್ಟು ಸುಂದರೀಕರಣ ಮಾಡಿಬಿಟ್ರು. ಅದರ ಪರಿಣಾಮವನ್ನು ಅವತ್ತು ಕಾಂಗ್ರೆಸ್ ಪಕ್ಷ ಎದುರಿಸ್ಬೇಕಾಗಿ ಬಂದಿತ್ತು. ಇಲ್ಲಿ ಹಿಡಿದಿದ್ದು ಅದಕ್ಕಿಂತ ಭಿನ್ನವಾಗೇನಿಲ್ಲ. ಇವತ್ತು ಕೂಡ ಸರ್ಕಾರ ಸುದ್ದಿ ಮಾಡಿದೆ. ನಿನ್ನೆ ಸಿಟಿ ಮಾರ್ಕೆಟ್ ಸುತ್ತಮುತ್ತ, ವಿಕ್ಟೋರಿಯಾ ಆಸ್ಪತ್ರೆ ಸುತ್ತಮುತ್ತ ಹಾಕೊಂಡಿದ್ದ ಫುಟ್ಪಾತ್ ಮೇಲೆ ಹಾಕಿದ ಮಳೆಗಳನ್ನ ತೆರವುಗೊಳಿಸ್ಬಿಟ್ರಂತೆ, ಸುಂದರೀಕರಣ ಮಾಡ್ಬಿಟ್ರಂತೆ. ಇವ್ರು ಯಾರಿಗೂ ಕೂಡ ಇಂಥ ಬಡಪಾಯಿಗಳಿಗೋಸ್ಕರ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರೋ ಈ ಬಡ ವ್ಯಾಪಾರಿಗಳಿಗೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದ 2017ರಲ್ಲಿ ಜಾರಿಗೆ ತಂದ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅನ್ನೋ ಒಂದು ಅದ್ಭುತವಾದ ಕಾರ್ಯಕ್ರಮ ನೆನಪೇ ಆಗ್ಲಿಲ್ಲ. ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ರಾಷ್ಟ್ರೀಯ ನಗರವಾಸಿ ಬಡವರ ಜೀವನೋಪಾಯದ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ತಂದಿದ್ರು. ಅದರಲ್ಲಿ ವಿಶೇಷವಾಗಿ ಅವರ ಗಮನ ಸೆಳೆದಿದ್ದು ಸಪೋರ್ಟ್ ಫಾರ್ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್. ನಗರ ಪ್ರದೇಶದ ಫುಟ್ಪಾತ್ ವ್ಯಾಪಾರಿಗಳಿಗೆ ಬೆಂಬಲ ಅನ್ನೋ ಒಂದು ಹೊಸ ಯೋಜನೆ, ಸಪೋರ್ಟ್ ಫಾರ್ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್. ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ರು. ಅದರ ಪ್ರಕಾರ ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು ಎಲ್ಲವೂ ಕೂಡ ಸ್ಥಳೀಯ ಸಂಸ್ಥೆಗಳು
ಆಯಾ ಊರಿನಲ್ಲಿರೋ ಫುಟ್ಪಾತ್ ವ್ಯಾಪಾರಿಗಳ ಒಂದು ಸರ್ವೆ ಮಾಡಬೇಕು. ಅವ್ರಿಗೆ ಅವ್ರ ಹೆಸರುಗಳಿರುವಂತಹ ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಗುರುತಿನ ಚೀಟಿ ಕೊಡಬೇಕು, ID ಕಾರ್ಡ್ ಕೊಡಬೇಕು. ಅಷ್ಟೇ ಅಲ್ಲ, ಅವರ ದೈನಂದಿನ ವರ್ಕಿಂಗ್ ಕ್ಯಾಪಿಟಲ್ ಬೆಳಗ್ಗೆ ಖರೀದಿ ಮಾಡಿ ಸಂಜೆ ಅವರು ಮಾರಾಟ ಮಾಡಿ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರಿಗೆ ತಕ್ಷಣವೇ ಅವ್ರಿಗೆ ಈ ಮೀಟರ್ ಬಡ್ಡಿ ರಾಕ್ಷಸರ ಕೈಯಿಂದ ರಕ್ಷಣೆಗೋಸ್ಕರ ರೂಪೇ ಕಾರ್ಡ್ ಕೊಡಬೇಕು ಬ್ಯಾಂಕ್ಗಳು. ಅದಷ್ಟೇ ಅಲ್ಲ, ಅವ್ರಿಗೆ ಆಗಾಗ್ಗೆ ಅಗತ್ಯವಿರೋ ಸಾಲ ಸೌಲಭ್ಯ, 3 ತರದ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ರು ಈ ಯೋಜನೆಯಲ್ಲಿ. ಅದರಲ್ಲೂ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ, ಅಂದ್ರೆ ಪ್ರಧಾನ ಮಂತ್ರಿ ಸಪೋರ್ಟ್ ಫಾರ್ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ. ಈ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ 12 ಕಂತುಗಳ 15,000 ರೂಪಾಯಿ ಸಹಾಯಧನ ಅದು ಸಾಲ ರೂಪದಲ್ಲಿ ಕೊಡ್ತಾರೆ. ಅದು ಕೂಡ ಬಡ್ಡಿ ರಹಿತ, ಜಾಮೀನು ರಹಿತ ಸಾಲ. 7% ಬಡ್ಡಿಯನ್ನು ಕೂಡ 4 ಕಂತುಗಳಲ್ಲಿ ಅದನ್ನ ಮತ್ತೆ ಮರುಪಾವತಿ ಮಾಡಿಬಿಡ್ತಾರೆ ಸಬ್ಸಿಡಿ ರೂಪದಲ್ಲಿ. ಸಕಾಲಕ್ಕೆ 15,000 ರೂಪಾಯಿ ತೀರಿಸಿದ್ರೆ 24 ಕಂತುಗಳ 25,000 ರೂಪಾಯಿ ಹೆಚ್ಚುವರಿ ಸಾಲವನ್ನ ಕೊಡೋ ಸೌಲಭ್ಯ ಕೂಡ ಕಲ್ಪಿಸಿದ್ರು. ಅದ್ರ ಪ್ರಕಾರ ಅಲ್ಲೂ ಕೂಡ ಅಷ್ಟೇ, ಸಕಾಲದಲ್ಲಿ ಸಾಲ ತೀರಿಸಿದ್ರೆ ಅವರ ವ್ಯಾಪಾರವನ್ನ ಇನ್ನೂ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ 36 ಕಂತುಗಳ 50,000 ರೂಪಾಯಿವರೆಗಿನ ಸಾಲ, ಜಾಮೀನು ರಹಿತ ಬಡ್ಡಿ ರಹಿತ ಸಾಲ. ಇವತ್ತು ನರೇಂದ್ರ ಮೋದಿ ಅವರು ಬೀದಿ ವ್ಯಾಪಾರಸ್ಥರಿಗಾಗಿ 2017ರಲ್ಲಿ ಇಡೀ ದೇಶದಲ್ಲಿ ಬೀದಿ ವ್ಯಾಪಾರಿಗಳ ಸರ್ವೆ ಮಾಡಿಸಿದ್ರು ಮತ್ತು ಅವರಿಗೆ ಗುರುತಿನ ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮತ್ತು ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ 75 ಲಕ್ಷ ಜನರಿಗೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ 17,800 ಕೋಟಿ ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 60% ಹೆಣ್ಣುಮಕ್ಕಳಿದ್ದಾರೆ, ರೈತ ಕುಟುಂಬದವರಿದ್ದಾರೆ. ಅವ್ರಿಗೆ ನರೇಂದ್ರ ಮೋದಿಜಿ ಅವರು 17,000 ಕೋಟಿ ಏನು ಸಾಲ ಕೊಟ್ಟರು, 17,800 ಕೋಟಿ. ಮೊದಲನೇ ಕಂತು 15,000, ಎರಡನೇ ಕಂತು 25,000, ಮೂರನೇ ಕಂತು 50,000. ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಆ ಯೋಜನೆ ಪ್ರಧಾನ ಮಂತ್ರಿ PM ಸ್ವನಿಧಿ ಯೋಜನೆಯಲ್ಲಿ 3,10,000 ಫಲಾನುಭವಿಗಳು ಕರ್ನಾಟಕದಲ್ಲೇ ಇದ್ದಾರೆ. ಈ ರೀತಿ ಅನುಕೂಲಗಳನ್ನು ಕಲ್ಪಿಸಿದ್ದಷ್ಟೇ ಅಲ್ಲ, ನಗರ ಯೋಜನೆ ಮಾಡುವವರು ಕೂಡ ಟೌನ್ ಪ್ಲಾನಿಂಗ್ ಎಂಜಿನಿಯರ್ಸ್ಗಳಿಗೆ, ಆರ್ಕಿಟೆಕ್ಟ್ಗಳಿಗೆ ಒಂದು ವಿಶೇಷ ನಿರ್ದೇಶನವಿತ್ತು. ನೀವು ನಗರಗಳಲ್ಲಿ ಫುಟ್ಪಾತ್ಗಳ ರಚನೆ ಮಾಡುವಾಗ, ಅವುಗಳ ವಿನ್ಯಾಸ ಮಾಡುವಾಗ್ಲೇನೆ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸೋ ರೀತಿಯಲ್ಲಿ ಮಾಡಬೇಕು. ಅಕಸ್ಮಾತ್ ಫುಟ್ಪಾತ್ ಬಹಳ ಚಿಕ್ಕದಿದ್ರೆ ಅವ್ರಿಗಾಗಿ ಪ್ರತ್ಯೇಕವಾದ ವೆಂಡಿಂಗ್ ಝೋನ್ಸ್, ಅವ್ರಿಗೆ ಮಾರಾಟದ ಬೀದಿಗಳನ್ನು ಸೃಷ್ಟಿ ಮಾಡಬೇಕು. ವೆಂಡಿಂಗ್ ಝೋನ್, ಮಾರಾಟದ ವಲಯಗಳನ್ನು ಸೃಷ್ಟಿ ಮಾಡಬೇಕು ಹೇಳಿ, ಇದು ಇಂತಿಂಥ ಪ್ರದೇಶಗಳನ್ನು ಗುರುತಿಸ್ಬಿಟ್ಟು ಇದು ವ್ಯಾಪಾರಿ ಸಂತೆ, ಇದು ವ್ಯಾಪಾರಿ ಬೀದಿ ಅಂತ ನೀವು ಡೆಸಿಗ್ನೇಟ್ ಮಾಡಿ ವಿಶೇಷ ಸ್ಥಳಗಳನ್ನ ಗುರುತಿಸಿ. ಇಲ್ಲೂ ಕೂಡ DK ಶಿವಕುಮಾರ್ ನೇತೃತ್ವದ ಸರ್ಕಾರದ ಮಂತ್ರಿ ಕೃಷ್ಣ ಬೈರೇಗೌಡರು ಮೊದಲು ಅವ್ರಿಗೆ ಮರು ನಿವೇಶನದ ವ್ಯವಸ್ಥೆ ಮಾಡಬೇಕಾಗಿತ್ತು. ವೆಂಡಿಂಗ್ ಝೋನ್ಗಳನ್ನ, ಮಾರಾಟದ ವಲಯಗಳನ್ನ ಗುರುತಿಸ್ಬಿಟ್ಟು ಅಲ್ಲಿಗೆ ಅವ್ರನ್ನ ಸ್ಥಳಾಂತರ ಮಾಡೋ ವ್ಯವಸ್ಥೆ ಮಾಡಬಹುದಾಗಿತ್ತು. ಇಲ್ಲ, ಪೊಲೀಸರ ನೆರವಿನಿಂದ ಅವ್ರಿಗೆ ಹೊಡೆದು ಬಡದು ಬುಲ್ಡೋಸರ್ ತಂದ್ಬಿಟ್ಟು ತೆರವು ಮಾಡಿಸ್ಬಿಟ್ರಲ್ಲ. ಏನ್ ಸಾಧಿಸಿದ್ರಿ? ಇವ್ರಿಗೆಲ್ಲ ಇಷ್ಟು ವರ್ಷಗಳ ಕಾಲ ಗುರುತಿನ ಚೀಟಿ ಕೊಟ್ಟವ್ರು ನೀವೇ. ಅವ್ರಿಗೆ ಆಧಾರ್ ಕಾರ್ಡು, ಮೊಬೈಲ್ ನಂಬರು ಎಲ್ಲ ಲಿಂಕ್ ಮಾಡಿಬಿಟ್ಟು ಅವ್ರಿಗೆ ವೋಟರ್ ID ಕಾರ್ಡ್ ಕೂಡ ಕೊಟ್ಬಿಟ್ಟು ಅವ್ರ ಓಟ್ಗಳನ್ನ ಲಪ್ಟಾಯಿಸ್ತಾ ಬಂದ್ರಿ. ಚುನಾವಣೆ ಮುಗಿಯೋವರೆಗೂ ಕೂಡ ಇವೆಲ್ಲ ಬೇಕಾಗಿತ್ತು ನಿಮಗೆ. ಇದೀಗ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ 5 ಮಹಾನಗರ ಪಾಲಿಕೆಗಳ ಚುನಾವಣೆ ನಡಿಬೇಕಿದೆ. 4-5 ನಗರ ಪಾಲಿಕೆಗಳ ಚುನಾವಣೆ ನಡೀತಿರುವಾಗ ಈ ಬಡವರನ್ನ ಒಕ್ಕಲೆಬ್ಬಿಸ್ಬಿಟ್ಟು ಏನ್ ಸಾಧಿಸಿದ್ರೆ? ಅವರ ಶಾಪ ನಿಮ್ಗೆ ತಗೊಳ್ಕೊಂಡಿದೆ ಅಂತ ಕಾಣುತ್ತೆ. ಅದಕ್ಕೇನೆ ಮಂತ್ರಿ ಮಂಡಲ ರಚನೆಯಲ್ಲಿ 100 ಥರದ ತೊಡಕುಗಳು ಈ ಸರ್ಕಾರವನ್ನ ಕಾಡ್ಲಿಕ್ಕೆ ಶುರು ಮಾಡ್ಬಿಟ್ವೆ. ಬಡವರ ಪರ ಹೇಳಿಕೆ ಕೊಡೋರಿಲ್ಲ, ಪ್ರತಿಭಟನೆ ಮಾಡುವವರಿಲ್ಲ, ಪ್ರಚಾರ ಕೊಡುವವರಿಲ್ಲ. ಸುದ್ದಿ ಮಾಧ್ಯಮ ಕೂಡ ಸ್ತಬ್ಧವಾಗಿಬಿಟ್ವೆ. ಪರೋಕ್ಷವಾಗಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ತಾ ಇದ್ದಾರೆ. ನಾಳೆ ನಿಮ್ಮ ಮಧ್ಯಮ ವರ್ಗದ ಮನೆಗಳಿಗೆ ಇಂಥ ಸರ್ಕಾರಗಳು ನೀವು ಅಕ್ರಮ ಒತ್ತುವರಿ ಮಾಡಿದ್ರಿ ಅಂತ ಬುಲ್ಡೋಸರ್ ಹೊಡ್ಸಿದ್ರಿ ಏನಾಗುತ್ತೆ? ಈ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಿತ್ತು ಸಿದ್ದರಾಮಯ್ಯ ಸರ್ಕಾರ ಹಿಂದೆ 2013ರಿಂದ 2018ರಲ್ಲಿದ್ದಾಗ. ರಾಜರಾಜೇಶ್ವರಿ ನಗರದಲ್ಲಿ ಬಡವರ ಮನೆಗಳನ್ನ ನೆಲಸಮ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಯಾರೋ ಶಾಮನೂರ್ ಧನಿಗಳ ಬಂಗ್ಲೆ ಬಂತಂತೆ, ಮತ್ತೊಬ್ಬ ಸಿನಿಮಾ ನಟನ ಮನೆ ಬಂತಂತೆ, ಮತ್ತೊಬ್ಬ VIP ಮನೆ ಬಂತಂತೆ. ಅಲ್ಲಿಗ ಬುಲ್ಡೋಸರ್ಗಳೆಲ್ಲ ಕೆಟ್ಟು ನಿಂತ್ಬಿಟ್ವು. ಆ ಕಾರ್ಯಾಚರಣೆ ಮುಂದುವರಿಲೇ ಇಲ್ಲ.
ಈ ಸರ್ಕಾರಗಳು ಬಡವರನ್ನು ಉದ್ಧಾರ ಮಾಡಿದಷ್ಟು ಕೂಡ ಪಕ್ಷಗಳು ಮತ್ತು ರಾಜಕಾರಣಿಗಳು ಶ್ರೀಮಂತರಾಗ್ತಾ ನಡೆದಿದ್ದಾರೆ. ಮೊದಲು ಗ್ಯಾರಂಟಿ ಯೋಜನೆಗಳ ಮೂಲಕ ವಶೀಕರಣ ಮಾಡ್ಕೊಂಡ್ಬಿಟ್ಟು ತಮ್ಮ ಸ್ಥಾನ ಭದ್ರ ಮಾಡಿಕೊಂಡ ಈ ಸರ್ಕಾರ ಇದೀಗ ಬಡವರ ಮೇಲೆ ಬುಲ್ಡೋಜರ್ ಪ್ರಯೋಗ ಮಾಡಿದೆ. ರಾಷ್ಟ್ರಾದ್ಯಂತ ಈ ಬಗ್ಗೆ ಚರ್ಚೆ ನಡೀಲಿ. ಈ ಕಾರ್ಯಾಚರಣೆ ಸರಿನಾ? ಅವರಿಗೆ ಮರು ನೆಲೆ ಕಲ್ಪಿಸದೇನೆ ಸಂತೆ ಬೀದಿ, ಸಂತೆ ಮೈದಾನ ಅಂತ ಗುರುತಿಸ್ಬೋದಾಗಿತ್ತು. ಅಲ್ಲಿಗೆ ಅವ್ರನ್ನ ಗೌರವಾನ್ವಿತವಾಗಿ ಅವ್ರನ್ನಲ್ಲಿ ಶಿಫ್ಟ್ ಮಾಡ್ಬೋದಾಗಿತ್ತು. ಅದ್ರ ಬದಲು ಅವ್ರನ್ನ ಕ್ರಿಮಿನಲ್ ಅಪರಾಧಿಗಳಂತೆ ಓಡಿಸಿದ್ರಲ್ಲ, ಏನ್ ಸಾಧಿಸಿದ್ರೆ? ಈಗ ಕೂಡ ಎಲ್ಲ ಸಮಾಜಮುಖಿ ಚಿಂತಕರು, ಬರಹಗಾರರು, ಸಾಹಿತಿಗಳು ಒಂದು ಸಾಂಕೇತಿಕ ಧರಣಿ ಅಥವಾ ಪ್ರತಿಭಟನೆಯನ್ನಾದ್ರೂ ಮಾಡಲಿ, ಸರ್ಕಾರದ ಮೇಲೆ ನೈತಿಕ ಒತ್ತಡವನ್ನು ಹೇರಿ ಈ ಸುಮಾರು 10 ಲಕ್ಷ ಮಂದಿ ಬಡವರಿಗೆ ಮತ್ತೆ ಗೌರವಾನ್ವಿತವಾಗಿ ವ್ಯಾಪಾರ ನಡೆಸುವ ಹಾಗೆ ಮಾಡ್ಲಿ. ನೋಡಿ, ಇವರು ತೆರವು ಮಾಡಿದಾಗಿಂದ ಆ ಪ್ರದೇಶದಲ್ಲಿ ಪಾದಚಾರಿಗಳ ಸಂಖ್ಯೆನೇ ಕಡಿಮೆ ಆಗ್ಬಿಡ್ತು. ಈ ಬೀದಿ ಬದಿ ವ್ಯಾಪಾರಿಗಳೇ ಮುಖ್ಯ ಆಕರ್ಷಣೆ ಆಗಿದ್ರು. ನಮ್ಮ ನಗರ ಪ್ರದೇಶದ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವಾಗಿದ್ರು. ಅದನ್ನೆಲ್ಲರೂ ಮರ್ತು ಬಿಟ್ಟಿದ್ದಾರೆ. ಎಲ್ಲರೂ ತಮಾಷೆ ನೋಡ್ತಿದ್ದಾರೆ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಡ್ತಿರೋ ರೈತರ ಮೇಲೆ ಬುಲ್ಡೋಸರು, ಇಲ್ಲಿ ನಗರವಾಸಿ ಬಡ ಬೀದಿ ಬದಿ ವ್ಯಾಪಾರಗಳ ಮೇಲೆ ಬುಲ್ಡೋಸರ್ ಸರ್ಕಾರಗಳಿಗೆ ಜಯವಾಗ್ಲಿ, ದೇವರೇ ಕಾಪಾಡ್ಲಿ. ನಮಸ್ಕಾರ.